ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಮಹತ್ವವನ್ನ ತಿಳ್ಕೊಳ್ಳೋದರ ಜೊತೆಗೆ ಇಲ್ಲಿಗೆ ನಾವು ಹೇಗೆ ಟ್ರಿಪ್ ಅನ್ನ ಪ್ಲಾನ್ ಮಾಡಬಹುದು ಅಂತ ಕೂಡ ನೋಡ್ತಾ ಹೋಗೋಣ. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬೆಂಗಳೂರಿಂದ 53 ಕಿಲೋಮೀಟರ್ಸ್ ಆಗುತ್ತೆ. ಹಾಗೆ ಮೈಸೂರಿಂದ 195 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಿಗೆ ನೀವು ಓನ್ ಟ್ರಾನ್ಸ್ಪೋರ್ಟೇಷನ್ ಮೂಲಕ ಹೋಗ್ತಾ ಇದ್ದೀರಾ ಅಂದ್ರೆ 4 ವೀಲರ್ಸ್ ಮತ್ತು 2 ವೀಲರ್ಸ್ಗೆ ಆರಾಮಾಗಿ ಪಾರ್ಕಿಂಗ್ ಇರುತ್ತೆ. ಹಾಗೆ ನೀವು ಬಸ್ಗಳ ಮೂಲಕ ರೀಚ್ ಆಗಬೇಕು ಅಂತ ಅನ್ಕೊಂಡಿದ್ರೆ ಬಸ್ಗಳ ನಂಬರ್ ಅನ್ನ ನಾನಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ನೀವು ಅದರ ಪ್ರಕಾರ ಬಸ್ಗಳನ್ನ ಹಿಡಿದು ಈ ದೇವಾಲಯಕ್ಕೆ ಭೇಟಿ ನೀಡಬಹುದು. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನವನ್ನ ಪಡ್ಕೊಳ್ಬಹುದು. ಹಾಗೆ ಈ ದೇವಾಲಯದಲ್ಲಿರುವ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹ ಸ್ವಯಂಭೂ ಅಂತ ನಂಬಲಾಗುತ್ತೆ. ಈ ದೇವಸ್ಥಾನ ಅಂತೂ ಸುಮಾರು 600 ವರ್ಷಗಳಷ್ಟು ಹಳೆಯದಾದ್ದು. ಈ ದೇವಾಲಯದ ವಿಶೇಷತೆಯನ್ನ ನಾವು ನೋಡೋದಾದ್ರೆ ಇಲ್ಲಿನ ಮುಖ್ಯ ದೇವರಾದ ಕಾರ್ತಿಕೇಯನ ಜೊತೆ ನರಸಿಂಹಸ್ವಾಮಿಯನ್ನು ಕೂಡ ಒಟ್ಟಿಗೆ ಕಾಣಬಹುದು. ಅಂದ್ರೆ ಒಂದೇ ವಿಗ್ರಹದಲ್ಲಿ ಇವೆರಡೂ ದೇವರನ್ನ ಒಟ್ಟಿಗೆ ಕಾಣಬಹುದು. ವಿಗ್ರಹದ ಮುಂಭಾಗದಲ್ಲಿ ಸರ್ಪರೂಪಿಯಾದ ಕಾರ್ತಿಕೇಯನ ದರ್ಶನವನ್ನ ನಾವು ಪಡೆಯೋದಾದ್ರೆ ಹಿಂಭಾಗದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನವನ್ನ ನಾವು ಪಡ್ಕೊಳ್ಬಹುದು. ಇದಕ್ಕಾಗಿನೇ ಗರ್ಭಗುಡಿಯಲ್ಲಿ ವಿಗ್ರಹದ ಹಿಂದೆ ಒಂದು ಕನ್ನಡಿಯನ್ನ ಇರಿಸಿದ್ದಾರೆ. ಈ ಕನ್ನಡಿಯಲ್ಲಿ ನಾವು ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನವನ್ನ ಪಡ್ಕೊಳ್ಬಹುದು. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಯನ್ನ ನಾಗಗಳ ಅಧಿದೇವತೆಯಾಗಿ ನಾವು ಕಾಣ್ತೀವಿ. ಈ ನಾಗದೇವತೆಗಳು ರಾಹು ಹಾಗೂ ಕೇತುವಾಗಿ ನಮ್ಮ ಜೀವನದಲ್ಲಿ ಹಿಂದಿನ ಜನ್ಮದ ದೋಷಗಳನ್ನೆಲ್ಲ ಉಂಟು ಮಾಡ್ತವೆ. ಈ ದೋಷಗಳನ್ನೆಲ್ಲ ಪರಿಹಾರ ಮಾಡ್ಕೊಳ್ಳಿಕ್ಕಾಗಿ ಈ ದೇವಾಲಯ ತುಂಬಾನೇ ಸೂಕ್ತ. ಯಾಕಂದ್ರೆ ಈ ದೇವಾಲಯ ರಾಹು ಕೇತು ಆರಾಧನೆಗೆ ದಕ್ಷಿಣ ಭಾರತದಲ್ಲೇ ಪ್ರಮುಖ ಕೇಂದ್ರವಾಗಿ ಗುರುತಿಸಲಾಗಿದೆ. ಹಾಗೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ನೆಲೆ ನಿಂತ ಬಗ್ಗೆ ಒಂದು ಪುರಾಣ ಕಥೆ ಇದೆ. ಅದೇನು ಅಂದ್ರೆ ಈ ಕ್ಷೇತ್ರದಲ್ಲಿ ಮುಖ್ಯವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಸರ್ಪರೂಪದಲ್ಲಿ ಕಾಣಿಸ್ಕೊಳ್ಳೋದು. ಎಲ್ಲರಿಗೂ ಗೊತ್ತಿರೋ ಹಾಗೆ ಗರುಡ ಮತ್ತು ಸರ್ಪದ ನಡುವೆ ದ್ವೇಷ ಇರುತ್ತೆ. ಈ ದ್ವೇಷಕ್ಕಾಗಿನೇ ಗರುಡ ಸರ್ಪವಂಶವನ್ನೆಲ್ಲ ನಾಶ ಮಾಡ್ತಾ ಬರ್ತಾ ಇರ್ತಾನೆ. ಆಗ ಸರ್ಪರೂಪಿಯಾದ ಸುಬ್ರಹ್ಮಣ್ಯ ಸ್ವಾಮಿ ಈ ಪುಣ್ಯ ಕ್ಷೇತ್ರದಲ್ಲಿ ವಿಷ್ಣುವನ್ನ ಕುರಿತು ತಪಸ್ಸನ್ನ ಮಾಡ್ತಾನೆ. ಆಗ ವಿಷ್ಣು ಪ್ರತ್ಯಕ್ಷನಾಗಿ ನಾನು ಗರುಡನಿಂದ ಸರ್ಪವಂಶವನ್ನ ಉಳಿಸ್ತೀನಿ ಅಂತ ಹೇಳ್ತಾನೆ. ಅದಕ್ಕಾಗಿನೇ ಲಕ್ಷ್ಮೀ ನರಸಿಂಹಾವತಾರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಬೆಂಗಾವಲಾಗಿ ಮಲಗಿದಾನೆ ಅಂತ ನಂಬಲಾಗತ್ತೆ. ಒಂದ್ ದಿವಸ ಏನಾಗುತ್ತೆ, ಬಳ್ಳಾರಿ ಹತ್ರ ಇರುವಂತಹ ಒಂದು ಊರಾದ ಸಂಡೂರಿನ ರಾಜರಾದ ಗೋರ್ಪಡೆಯವರ ಕನಸಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಕಾಣಿಸ್ಕೊಂಡು ಘಾಟಿಯಲ್ಲಿ ನಾನು ನೆಲೆಸಿದ್ದೀನಿ, ಇಲ್ಲಿ ಒಂದು ದೇವಾಲಯವನ್ನ ಕಟ್ಟಿಸ್ಬಿಟ್ಟು ಅದನ್ನ ಜೀರ್ಣೋದ್ಧಾರಗೊಳಿಸು ಅಂತ ಹೇಳ್ತಾನೆ. ಆಗ ರಾಜರು ಈ ಸ್ಥಳಕ್ಕೆ ಬಂದು ನೋಡಿದಾಗ ಹುತ್ತದಲ್ಲಿ ಸುಬ್ರಹ್ಮಣ್ಯನ ವಿಗ್ರಹ ಕಾಣಿಸುತ್ತೆ. ಆಗ ಇಲ್ಲಿ ಈ ದೇವಾಲಯವನ್ನ ನಿರ್ಮಾಣ ಮಾಡಿದ್ರು ಅಂತ ಹೇಳಲಾಗತ್ತೆ. ಹಾಗೆ ಇಲ್ಲಿ ಭಕ್ತಾದಿಗಳಲ್ಲೇನಾದ್ರೂ ರಾಹುಕೇತು ದೋಷ, ಕುಜ ದೋಷ ಮತ್ತು ಅವರ ಜಾತಕದಲ್ಲೇನಾದ್ರೂ ದೋಷಗಳಿದ್ರೆ ಇಲ್ಲಿ ಬಂದು ಅಭಿಷೇಕ ಮತ್ತು ಪೂಜೆಗಳನ್ನ ಮಾಡಿಸೋದ್ರಿಂದ ಅದೆಲ್ಲ ನಿವಾರಣೆ ಆಗುತ್ತೆ ಅಂತ ಸಹ ನಂಬಲಾಗುತ್ತೆ. ಹಾಗೆ ಇಲ್ಲಿ ಮಕ್ಕಳಿಲ್ಲದವರು ಸಹ ಬಂದು ಹರಕೆಯನ್ನ ಕಟ್ಕೊಳ್ಳೋದ್ರಿಂದ ಅವರಿಗೆ ಶೀಘ್ರವಾಗಿ ಸಂತಾನ ಆಗತ್ತೆ ಅಂತ ನಂಬಲಾಗುತ್ತೆ. ಹಾಗೆ ಈ ದೇವಾಲಯಕ್ಕೆ ಘಾಟಿ ಸುಬ್ರಹ್ಮಣ್ಯ ಅಂತಾನೆ ಯಾಕೆ ಕರೀತಾರೆ ಅಂದ್ರೆ ಘಾಟಿ ಎಂಬ ಪದ ಸಂಸ್ಕೃತ ಭಾಷೆಯಿಂದ ಬಂದಿರೋದು. ಘಾಟಿ ಅಂದ್ರೆ ಮಡಿಕೆ ಅಂತ. ಇಲ್ಲಿ ಹಾವಿನ ಹೆಡೆ ಮಡಿಕೆಯ ಆಕಾರವನ್ನೇ ಹೋಲೋದ್ರಿಂದ ದೇವಾಲಯಕ್ಕೆ ಘಾಟಿ ಸುಬ್ರಹ್ಮಣ್ಯ ಅಂತಾನೆ ಹೆಸರಿಸಲಾಗಿದೆ. ಹಾಗೆ ಮತ್ತೊಂದು ನಂಬಿಕೆಯಂತೆ ಸುಬ್ರಹ್ಮಣ್ಯ ಸ್ವಾಮಿ ಘಟಿಕಾಸುರನನ್ನ ಕೊಂದ ಸ್ಥಳವೂ ಕೂಡ ಇದೆ ಅಂತ ನಂಬಲಾಗುತ್ತೆ. ಈ ದೇವಾಲಯದಲ್ಲಿರುವ ಮುಖ್ಯ ಆಕರ್ಷಣೆ ಏನು ಅಂದ್ರೆ ಇಲ್ಲಿರುವ ನಾಗರ ಕಲ್ಲುಗಳು. ಇಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ನಾಗರ ಕಲ್ಲುಗಳು ಇವೆ. ಈ ನಾಗರ ಕಲ್ಲುಗಳನ್ನ ಭಕ್ತಾದಿಗಳು ಪ್ರತಿಷ್ಠಾಪನೆ ಮಾಡಿಸಿರೋದು. ಹಾಗೆ ನಾಗರ ಪಂಚಮಿಯ ದಿನ ಈ ಕಲ್ಲುಗಳಿಗೆ ವಿಶೇಷ ಪೂಜೆಗಳನ್ನ ಮಾಡಲಾಗುತ್ತೆ. ಹಾಗೆ ಇಲ್ಲಿ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಂದು ದನಗಳ ಜಾತ್ರೆ ನಡೆಯುತ್ತೆ. ಈ ಜಾತ್ರೆಯಿಂದ ಅಂತೂ ರೈತರಿಗೆ ಬಹಳ ಉಪಯೋಗವಾಗುತ್ತೆ. ಇಲ್ಲಿ ದನಗಳು ಮತ್ತು ಎತ್ತುಗಳನ್ನ ಮಾರ್ತಾರೆ ಮತ್ತು ಕೊಂಡ್ಕೊಳ್ತಾರೆ. ಇಲ್ಲಿಗೆ ಮಂಡ್ಯ, ಮೈಸೂರು, ಹಾಸನ ಹಾಗೆ ಮತ್ತಷ್ಟು ಜಿಲ್ಲೆಗಳಿಂದ ಜನರು ಬಂದು ಎತ್ತುಗಳನ್ನ ಕೊಂಡ್ಕೊಳ್ತಾರೆ. ಈ ದೇವಾಲಯಕ್ಕೆ ನೀವು ಹೋದಾಗ ಇನ್ನೂ 3 ಜಾಗಗಳನ್ನ ನೋಡಬಹುದು. ಅಂದ್ರೆ ನೀವು ಈ ದೇವಾಲಯಕ್ಕೆ ಬೆಳಗ್ಗೆನೆ ಭೇಟಿ ನೀಡಬೇಕು. ಅದಾದ ನಂತರ ಇಲ್ಲಿಂದ 1.6 ಕಿಲೋಮೀಟರ್ ದೂರದಲ್ಲಿರುವ ಘಾಟಿ ಡ್ಯಾಮ್ಗೆ ನೀವು ವಿಸಿಟ್ ಮಾಡಬಹುದು. ಇದನ್ನ ಸರ್ ಎಂ ವಿಶ್ವೇಶ್ವರಯ್ಯ ಡ್ಯಾಮ್ ಅಂತ ಸಹ ಕರೆಯಲಾಗುತ್ತೆ. ಇದನ್ನ 1917ರಲ್ಲಿ ಕಟ್ಟಲಾಯಿತು. ಹಾಗೆ ಇದನ್ನ ಈಗ ನೀರಾವರಿಗಾಗಿ ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿಂದ 5.3 ಕಿಲೋಮೀಟರ್ಸ್ ದೂರದಲ್ಲಿರುವ ಮಾಕಳಿದುರ್ಗಗೆ ನೀವು ಹೋಗಬಹುದು. ಇಲ್ಲಿ ಟ್ರೆಕ್ಕಿಂಗ್ ಅನ್ನ ನೀವು ಮಾಡಬಹುದು. ಇಲ್ಲಿ ಟ್ರೆಕ್ಕಿಂಗ್ ಮಾಡ್ಲಿಕ್ಕೆ ಪರ್ ಹೆಡ್ 250 ರುಪೀಸ್ ಅನ್ನ ಚಾರ್ಜ್ ಮಾಡ್ತಾರೆ. ಅದನ್ನ ನಾವು ಪ್ರೀ ಬುಕ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬೇಕಾಗತ್ತೆ. ಅದರ ಬುಕಿಂಗ್ ಲಿಂಕ್ ಅನ್ನ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅದನ್ನ ಚೆಕ್ ಮಾಡಿ. ಇದು ಸ್ವಲ್ಪ ಮಾಡರೇಟ್ ಆಗಿರುವಂತಹ ಟ್ರೆಕ್ ಅಂತ ಹೇಳಬಹುದು. ಆದಷ್ಟು ನೀವು ಇಲ್ಲಿ ಟ್ರೆಕ್ಕಿಂಗ್ ಮಾಡುವಾಗ ಗ್ರಿಪ್ ಆಗಿರುವಂತಹ ಶೂಸ್ ಅನ್ನ ಹಾಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಯಾಕಂದ್ರೆ ಇಲ್ಲಿ ನಾವು ಟ್ರೆಕ್ ಮಾಡ್ತಾ ಮಾಡ್ತಾ ತುಂಬಾ ಸ್ಟೀಪ್ ಆಗ್ತಾ ಹೋಗುತ್ತೆ. ಇದು ಸುಮಾರು 4 ಕಿಲೋಮೀಟರ್ಗಳಷ್ಟು ಟ್ರೆಕ್ಕಿಂಗ್ ಆಗಿರುತ್ತೆ. ಈ ಬೆಟ್ಟದ ತುದಿ ಹತ್ರ ನಾವು ಹೋಗ್ತಾ ಇದ್ದ ಹಾಗೆ ನಮಗೆ ಒಂದು ಫೋರ್ಟ್ ಕಾಣಿಸುತ್ತೆ.
ಇದು 1600ರಲ್ಲಿ ವಿಜಯನಗರ ಸಾಮ್ರಾಜ್ಯದವರ ಆಡಳಿತದಲ್ಲಿ ಇತ್ತು ಅಂತ ಹೇಳಲಾಗುತ್ತೆ. ಹಾಗೆ ನಂತರ ಇದನ್ನ ನಾಯಕರು ಸಹ ಆಳ್ತಿದ್ರು ಮತ್ತು ಛತ್ರಪತಿ ಶಿವಾಜಿಯವರ ತಂದೆಯಾದ ಶಹಜಿ ಭೋಸ್ಲೆ ಅವರ ಕೈಕೆಳಗೂ ಕೂಡ ಈ ಫೋರ್ಟ್ ಇತ್ತು ಅಂತ ಹೇಳಲಾಗುತ್ತೆ. ಹಾಗೆ ಈ ಬೆಟ್ಟದ ತುದಿಯಲ್ಲಿ ಶಿವನ ದೇವಾಲಯವನ್ನು ಕೂಡ ನಾವು ಕಾಣಬಹುದು ಮತ್ತು ಇಲ್ಲಿ ಮಾರ್ಕಂಡೇಯ ಋಷಿಗಳು ತಪಸ್ಸನ್ನ ಆಚರಿಸಿದ್ರು ಅಂತ ಸಹ ನಂಬಲಾಗುತ್ತೆ. ಹಾಗೆ ನೀವು ಇಲ್ಲಿಗೆ ಬಂದಾಗ ಪಾರ್ಕಿಂಗ್ ಅನ್ನ ಕೇಳೋದಾದ್ರೆ 2 ವೀಲರ್ಸ್ ಮತ್ತು 4 ವೀಲರ್ಸ್ಗೆ ಖಂಡಿತವಾಗಿ ಆರಾಮಾಗಿ ಪಾರ್ಕಿಂಗ್ ಇದೆ. ಇಲ್ಲಿ ಟ್ರೆಕ್ಕಿಂಗ್ ಮಾಡಿ ಸ್ವಲ್ಪ ರೆಸ್ಟ್ ತಗೊಂಡು 35 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ಶ್ರೀ ಭೋಗಾನಂದೀಶ್ವರ ದೇವಾಲಯ ನಮಗೆ ಸಿಗತ್ತೆ. ಈ ದೇವಾಲಯವನ್ನ 9ನೇ ಶತಮಾನದಲ್ಲಿ ನೊಲಂಬ ವಂಶದವರು ನಿರ್ಮಾಣ ಮಾಡಿದ್ದು ಅಂತ ಹೇಳಲಾಗುತ್ತೆ. ಈ ದೇವಾಲಯ ಅಂದು ತುಂಬಾನೇ ಅದ್ಭುತವಾದ ವಾಸ್ತುಶಿಲ್ಪವನ್ನ ಹೊಂದಿದೆ. ಈ ವಿಶಾಲವಾದ ದೇವಾಲಯದಲ್ಲಿ ಭೋಗಾನಂದೀಶ್ವರ, ಅರುಣಾಚಲೇಶ್ವರ ಹಾಗೆ ಉಮಾಮಹೇಶ್ವರನ ದರ್ಶನವನ್ನ ಪಡ್ಕೊಳ್ಬಹುದು. ಇಲ್ಲಂತೂ ಪೌರಾಣಿಕ ಪಾತ್ರಗಳು, ಋಷಿಗಳು ಮತ್ತು ಹಿಂದೂ ಪುರಾಣಗಳನ್ನ ಕೆತ್ತನೆಯ ಮೂಲಕ ತೋರಿಸಲಾಗಿದೆ. ಹಾಗೆ ಇಲ್ಲಿನ ಪ್ರಮುಖ ವಿಶೇಷತೆ ಅಂದ್ರೆ ಇಲ್ಲಿರುವ ಕಲ್ಯಾಣ ಮಂಟಪ. ಈ ಪುಷ್ಕರಣಿ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿತ್ತು. ಹಾಗೆ ಈ ದೇವಾಲಯದ ಬಗ್ಗೆ ಮತ್ತೊಂದು ವಿಶೇಷತೆ ಏನು ಅಂದ್ರೆ ಹೊಸದಾಗಿ ಮದುವೆ ಆದ ದಂಪತಿಗಳು ಈ ದೇವಾಲಯಕ್ಕೆ ಒಮ್ಮೆ ಆದರೂ ಭೇಟಿ ನೀಡಿ ಇಲ್ಲಿನ ದೇವತೆಗಳ ದರ್ಶನವನ್ನ ಪಡ್ಕೊಳ್ಳೋದ್ರಿಂದ ಅವರ ಮುಂದಿನ ಜೀವನ ತುಂಬಾನೇ ಸುಖಮಯವಾಗಿರುತ್ತೆ ಅಂತ ನಂಬಲಾಗುತ್ತೆ. ಮತ್ತೊಂದು ವಿಶೇಷತೆ ಏನು ಅಂದ್ರೆ ಗಂಗರು, ಚೋಳರು, ರಾಷ್ಟ್ರಕೂಟರು ಹಾಗೂ ಹೊಯ್ಸಳರು ಈ ದೇವಾಲಯಕ್ಕೆ ಸಾಕಷ್ಟು ಕೊಡುಗೆಗಳನ್ನ ನೀಡಿದ್ದಾರೆ. ಹಾಗೆ ಇಲ್ಲಿರುವ ಕಲ್ಯಾಣಿಯ ಹತ್ತಿರ ತುಂಬಾನೇ ಸುಂದರವಾದ ಫೋಟೋಗ್ರಾಫ್ಸ್ ಅನ್ನ ನೀವು ಕ್ಲಿಕ್ ಮಾಡ್ಕೊಳ್ಬಹುದು. ಹಾಗೆ ಇಲ್ಲಿ ಸಾಕಾದಷ್ಟು ಸಿನಿಮಾ ಶೂಟಿಂಗ್ಗಳು ಕೂಡ ಆಗಿವೆ. ಹಾಗೆ ಆಗಿನ ಕಾಲದಲ್ಲಿ ಈ ಕಲ್ಯಾಣಿಯನ್ನ ಶೃಂಗೇರಿ ತೀರ್ಥ ಎಂದು ಸಹ ಕರೆಯಲಾಗ್ತಿತ್ತು ಮತ್ತು ಬೆಂಗಳೂರಿನ ನಿಗೂಢ ಪಿನಾಕಿನಿ ನದಿಯ ಉಗಮ ಸ್ಥಾನವೂ ಕೂಡ ಇದೆ ಅಂತ ನಂಬಲಾಗುತ್ತೆ. ಕೊನೆಯದಾಗಿ ಕಾರ್ತಿಕ ಮಾಸದಲ್ಲಿ ಈ ದೇವಾಲಯದಲ್ಲಿ ದೀಪೋತ್ಸವವನ್ನ ಆಚರಿಸಲಾಗುತ್ತೆ. ಅದಂತೂ ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ನಿಮ್ಗೆ ಇನ್ನೂ ಟೈಮ್ ಉಳಿದಿದ್ರೆ ಸನ್ಸೆಟ್ ಅನ್ನ ನೀವು ಕಣ್ತುಂಬಿಸ್ಕೊಳ್ಬೇಕು ಅಂದ್ರೆ ಇಲ್ಲಿಂದ ಕೇವಲ 15 ಕಿಲೋಮೀಟರ್ಸ್ ದೂರ ಇರುವ ನಂದಿ ಹಿಲ್ಸ್ಗೆ ನೀವು ವಿಸಿಟ್ ಮಾಡಬಹುದು. ಇಲ್ಲಿ ಸನ್ಸೆಟ್ ಅನ್ನ ಕಣ್ತುಂಬಿಸ್ಕೊಳ್ಳಿಕ್ಕೆ ಸಾಕಾದಷ್ಟು ಪ್ರವಾಸಿಗರು ಬರ್ತಾರೆ. ಇಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಸನ್ಸೆಟ್ ಅನ್ನ ನೋಡ್ತಾ ಆನಂದಿಸಬಹುದು. ನೋಡಿದ್ರಲ್ಲ, ಒಂದೇ ದಿವಸದಲ್ಲಿ 5 ಪ್ಲೇಸಸ್ ಅನ್ನ ನೀವು ಹೇಗೆ ಕವರ್ ಮಾಡಬಹುದು ಅಂತ. ಇದಾಗಿತ್ತು ಇವತ್ತಿನ ಮಾಹಿತಿ. ಇಂತಹ ಮತ್ತೊಂದಷ್ಟು ಮಾಹಿತಿಗಳನ್ನ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಅದಕ್ಕಾಗಿ ನೀವು ಸುತ್ತಾಡು ಮಗ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮಿಸ್ ಮಾಡಿ.